NCRTC ಇಲಾಖೆಯಲ್ಲಿ ಹುದ್ದೆಗಳನ್ನು ಕರೆದದ್ದು. ಇದಕ್ಕೆ ಯಾವ ರೀತಿಯಾಗಿ ನೀವು ಅಪ್ಲಿಕೇಶನ್ ಹಾಕಬೇಕು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾನೆ ಬನ್ನಿ. ಮತ್ತು ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ಯಾರು ನೋಡ್ತಾ ಇದ್ದಾರಲ್ಲ ಅಂಥವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡೋದು ಬರೀ. ಸ್ನೇಹಿತರೆ ಇಲ್ಲಿ ನೋಡ್ಬೋದು 24/3/2025 ಅಪ್ಲಿಕೇಶನ್ ಡೇಟ್ ಸ್ಟಾರ್ಟ್ ಆಗೈತಿ. ಮತ್ತು ಕ್ಲೋಸಿಂಗ್ ಡೇಟ್ ನೋಡೋದಾದರೆ 24/4/2025 ಇದು ಕ್ಲೋಸಿಂಗ್ ಡೇಟ್ ಇರ್ತೈತಿ. ಸ್ನೇಹಿತರೆ ಇಷ್ಟರೊಳಗೆ ನೀವು ಇದಕ್ಕೆ ಯಾರು ಹಾಕ್ಬೇಕಂತಿದ್ದಾರಲ್ಲ ಇಷ್ಟರೊಳಗೆ ನೀವು ಇದಕ್ಕೆ ಅರ್ಜಿ ಹಾಕ್ಬೋದು. ಮತ್ತು ಎಕ್ಸಾಮ್ ನೋಡೋದಾದರೆ ಮೇ ಒಳಗೆ ನಿಮಗೆ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ. ಅದರ ಕರೆಕ್ಟ್ ಡೇಟ್ ಕೊಟ್ಟಿಲ್ಲ, ಒಟ್ಟು ಮೇ ತಿಂಗಳಲ್ಲಿ ನಿಮಗೆ ಎಕ್ಸಾಮ್ ಕಂಡಕ್ಟ್ ಮಾಡ್ತಾನೆ ಕೊಟ್ಟಿರ್ತಾರೆ. ಅದು ಮತ್ತು CBT ಇರ್ತೈತಿ. ಸ್ನೇಹಿತರೆ ಮತ್ತು ಒಂದೊಂದಾಗಿ ಪೋಸ್ಟ್ಗಳು ನೋಡ್ತಾ ಹೋಗೋದಾದರೆ ಇಲ್ಲಿ ನೋಡ್ಬೋದು ಜೂನಿಯರ್ ಇಂಜಿನಿಯರಿಂಗ್ ಎಲೆಕ್ಟ್ರಿಕಲ್ ಇದು ಪೋಸ್ಟ್ ಕೋಡ್ ಇಲ್ಲಿ ನೋಡ್ಬೋದು. ಸ್ನೇಹಿತರೆ ಈ ಪೋಸ್ಟ್ ಕೋಡ್ ನೆನಪಿಟ್ಕೋರಿ, ಯಾಕಂದರೆ ಅಪ್ಲಿಕೇಶನ್ ಹಾಕುವಂದ ಈ ಪೋಸ್ಟ್ ಕೋಡ್ಗಳನ್ನ ಕೇಳ್ತದೆ. ಇಲ್ಲಿ ನೋಡ್ಬೋದು ಸ್ನೇಹಿತರೆ ಇದಕ್ಕೆ ಸ್ಯಾಲ್ರಿ ನೋಡೋದಾದರೆ ಮಂತ್ಲಿ ನಿಮಗೆ 22,800ರಿಂದ 75,850 ರೂಪಾಯಿವರೆಗೂ ನಿಮಗೆ ಮಂತ್ಲಿ ಸ್ಯಾಲ್ರಿ ಇರ್ತೈತಿ. ಮತ್ತು ಕ್ಯಾಟಗರೈಸ್ ಪೋಸ್ಟ್ಗಳು ನೋಡ್ತಾ ಹೋಗೋದಾದರೆ ಇಲ್ಲಿ ನೋಡ್ಬೋದು UR ಒಳಗೆ 8 ಪೋಸ್ಟ್ ಕರೆದಿರ್ತಾರೆ, EWSನಲ್ಲಿ 1 ಪೋಸ್ಟ್ಗಳನ್ನು ಕರೆದಿರ್ತಾರೆ, ಮತ್ತು OBCಯಲ್ಲಿ 4 ಪೋಸ್ಟ್ಗಳನ್ನು ಕರೆದಿರ್ತಾರೆ, SCಯಲ್ಲಿ 2 ಪೋಸ್ಟ್, STಯಲ್ಲಿ 1 ಪೋಸ್ಟ್. ಈ ರೀತಿಯಾಗಿ ಟೋಟಲ್ ಆಗಿ ಇಲ್ಲಿ ಜೂನಿಯರ್ ಇಂಜಿನಿಯರಿಂಗ್ನಲ್ಲಿ 16 ಪೋಸ್ಟ್ಗಳನ್ನು ಕರೆದಿರ್ತಾರೆ. ಮತ್ತು ಅದೇ ರೀತಿಯಾಗಿ ಇಲ್ಲಿ ನೋಡ್ಬೋದು ಜೂನಿಯರ್ ಇಂಜಿನಿಯರಿಂಗ್ ಎಲೆಕ್ಟ್ರಾನಿಕ್ಸ್ ಇದು ಪೋಸ್ಟ್ ಕೋಡ್ 2 ಆಗಿರ್ತೈತಿ. ಇಲ್ಲಿ ನೋಡ್ಬೋದು ಸ್ನೇಹಿತರೆ ಇದಕ್ಕೂ ಕೂಡ 22,800ರಿಂದ 75,850 ರೂಪಾಯಿವರೆಗೂ ನಿಮಗೆ ಸ್ಯಾಲ್ರಿ ಇರ್ತೈತಿ. ಇದರಲ್ಲಿ ಕೂಡ ಟೋಟಲ್ ಆಗಿ 16 ಪೋಸ್ಟ್ ಕರೆದಿರ್ತಾರೆ. ಕ್ಯಾಟಗರೈಸ್ ನೋಡ್ಕೋಬೋದು ಸ್ನೇಹಿತರೆ. ಅದೇ ರೀತಿಯಾಗಿ ಇಲ್ಲಿ ನೋಡ್ಬೋದು. ಮತ್ತು ಸ್ನೇಹಿತರೆ ಈ PDF ಏನಾದರೂ ನೋಡ್ಕೋತಿದ್ರಂದ್ರೆ ಈ PDF ನಮ್ಮ ಗೌರ್ಮೆಂಟ್ ಜಾಬ್ ಅಪ್ಡೇಟ್ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಕಿರ್ತೀನೋ ಅಲ್ಲಿ ಹೋಗಿ ನೋಡ್ಕೋಬೋದು. ಕ್ಯಾಟಗರೈಸ್ ಚೆಕ್ ಮಾಡ್ಕೊರಿ. ಚೆಕ್ ಮಾಡ್ಕೊಂಡು ಇದು ಅಪ್ಲಿಕೇಶನ್ ಹಾಕೋ ಮುಂದೆ ಈಸಿ ಆಕೈತಿ. ಸ್ನೇಹಿತರೆ ಇಲ್ಲಿ ನೋಡ್ಬೋದು 3ನೇ ಪೋಸ್ಟ ಜೂನಿಯರ್ ಇಂಜಿನಿಯರಿಂಗ್ ಮೆಕ್ಯಾನಿಕಲ್ ಒಳಗೆ ಕರೆದಿರ್ತಾರೆ. ಇದು ಪೋಸ್ಟ್ ಕೋಡ್ 3 ಆಗಿರ್ತೈತಿ. ಇಲ್ಲಿ ನೋಡ್ಬೋದು ಸ್ನೇಹಿತರೆ ಇದರಲ್ಲಿ ಟೋಟಲ್ ಆಗಿ 3 ಪೋಸ್ಟ್ಗಳನ್ನು ಕರೆದಿರ್ತಾರೆ, ಅದು UR ಒಳಗೆ ಕರೆದಿರ್ತಾರೆ. ಮತ್ತು ಉಳಿದು EWS OBC SC ST ಇರಲಿ ಯಾವುದೇ ರೀತಿಯಾಗಿ 1 ಪೋಸ್ಟನ್ನು ಕರೆದಿದೆ. ಮತ್ತು ಸ್ನೇಹಿತರೆ ಇಲ್ಲಿ ನೋಡ್ಬೋದು 4ನೇ ಪೋಸ್ಟ ಜೂನಿಯರ್ ಇಂಜಿನಿಯರಿಂಗ್ ಸಿವಿಲ್ ಇದು ಪೋಸ್ಟ್ ಕೋಡ್ 4 ಆಗಿರ್ತೈತಿ. ಇಲ್ಲಿ ನೋಡ್ಬೋದು ಇದರಲ್ಲಿ ಕೂಡ ಟೋಟಲ್ ಆಗಿ 1 ಪೋಸ್ಟ್ ಕರೆದಿರ್ತಾರೆ, ಅದು UR ಒಳಗೆ ಕರೆದಿರ್ತಾರೆ. ಸ್ನೇಹಿತರೆ ಇಲ್ಲಿ ನೋಡ್ಬೋದು ಪ್ರೋಗ್ರಾಮಿಂಗ್ ಅಸೋಸಿಯೇಟ್ನಲ್ಲಿ ಇದರಲ್ಲಿ 3 ಪೋಸ್ಟನ್ನು ಕರೆದಿರ್ತಾರೆ UR ಒಳಗೆ, ಮತ್ತು OBCಯಲ್ಲಿ 1 ಪೋಸ್ಟ್. ಈ ರೀತಿಯಾಗಿ ಟೋಟಲ್ ಆಗಿ ಪ್ರೋಗ್ರಾಮಿಂಗ್ ಅಸೋಸಿಯೇಟ್ನಲ್ಲಿ 4 ಪೋಸ್ಟನ್ನು ಕರೆದಿರ್ತಾರೆ. ಸ್ನೇಹಿತರೆ ಅಸಿಸ್ಟೆಂಟ್ HR ನಲ್ಲಿ 3 ಪೋಸ್ಟನ್ನು ಕರೆದಿರ್ತಾರೆ, ಅದು UR ಒಳಗೆ ಕರೆದಿರ್ತಾರೆ. ಇದು ಪೋಸ್ಟ್ ಕೋಡ್ 6 ಆಗಿರ್ತೈತಿ. ಮತ್ತು ಅಸಿಸ್ಟೆಂಟ್ ಕಾರ್ಪೊರೇಟ್ ಹಾಸ್ಪಿಟಾಲಿಟಿಯಲ್ಲಿ ಇಲ್ಲಿ ನೋಡ್ಬೋದು 1 ಪೋಸ್ಟನ್ನು ಕರೆದಿರ್ತಾರೆ, ಇದು ಪೋಸ್ಟ್ ಕೋಡ್ 7 ಆಗಿರ್ತೈತಿ ಸ್ನೇಹಿತರೆ. ಮತ್ತು ಅದೇ ರೀತಿ ಇಲ್ಲಿ ನೋಡ್ಬೋದು ಜೂನಿಯರ್ ಮೇಂಟೈನರ್ ಎಲೆಕ್ಟ್ರಿಕಲ್ನಲ್ಲಿ ಪೋಸ್ಟ್ ಕೋಡ್ 8 ಇದರಲ್ಲಿ ಟೋಟಲ್ ಆಗಿ 18 ಪೋಸ್ಟನ್ನು ಕರೆದಿರ್ತಾರೆ. ಇಲ್ಲಿ ನೋಡ್ಬೋದು ಸ್ನೇಹಿತರೆ ಜೂನಿಯರ್ ಮೇಂಟೈನರ್ ಇದರಲ್ಲೇ ಸ್ವಲ್ಪ ಪೋಸ್ಟ್ಗಳನ್ನ ಹೆಚ್ಚು ಕರೆದಿರ್ತಾರೆ. ಇಲ್ಲಿ ನೋಡ್ಬೋದು ಕ್ಯಾಟಗರೈಸ್ ಚೆಕ್ ಮಾಡ್ಕೋರಿ. ಮತ್ತು ಇಲ್ಲಿ ನೋಡ್ಬೋದು ಜೂನಿಯರ್ ಮೇಂಟೈನರ್ ಎಲೆಕ್ಟ್ರಿಕಲ್ನಲ್ಲಿ ಮೆಕ್ಯಾನಿಕಲ್ನಲ್ಲಿ ಪೋಸ್ಟ್ ಕೋಡ್ 9 ಆಗಿರ್ತೈತೆ. ಇಲ್ಲಿ ನೋಡ್ಬೋದು ಸ್ನೇಹಿತರೆ ಇದರಲ್ಲಿ ಕೂಡ ಟೋಟಲ್ ಆಗಿ 10 ಪೋಸ್ಟನ್ನು ಕರೆದಿರ್ತಾರೆ. ಈ ರೀತಿಯಾಗಿ ಟೋಟಲ್ ಆಗಿ ಖಾಲಿ ಇರತಕ್ಕಂಥ ಹುದ್ದೆಗಳ ಸಂಖ್ಯೆ ನೋಡೋದಾದರೆ ಇಲ್ಲಿ ನೋಡ್ಬೋದು ಸ್ನೇಹಿತರೆ 72 ಪೋಸ್ಟ್ಗಳಿಗೆ ಅರ್ಜಿ ಕರೆದಿರ್ತಾರೆ. ಮತ್ತು ಇದಕ್ಕೆ ಜೂನಿಯರ್ ಮೇಂಟೈನರ್ ಕ್ವಾಲಿಫಿಕೇಷನ್ ಬೇರೆ ರೀತಿ ಇರ್ತೈತಿ, ಮತ್ತು ಜೂನಿಯರ್ ಮೇಂಟೈನರ್ ಎಲೆಕ್ಟ್ರಿಕಲ್ ಇದಕ್ಕೆ ಕ್ವಾಲಿಫಿಕೇಷನ್ ಬೇರೆ ಸಪ್ರೇಟ್. ಎಲ್ಲ ಪೋಸ್ಟ್ಗಳಿಗೂ ಕೂಡ ಒಂದೊಂದು ರೀತಿಯಾಗಿ ಕ್ವಾಲಿಫಿಕೇಷನ್ ಬೇರೆ ಬೇರೆ ರೀತಿಯಾಗಿ ಕೊಟ್ಟಿರ್ತಾರೆ. ಅದನ್ನು ಮುಂದೆ ತಿಳಿಸ್ಕೊಡ್ತೀನಿ ಯಾವ ರೀತಿಯಾಗಿ ಕ್ವಾಲಿಫಿಕೇಷನ್ ಇರ್ತೈತಿ ಅಂತ. ಇಲ್ಲಿ ನೋಡ್ಬೋದು ಸ್ನೇಹಿತರೆ ಇಲ್ಲೇ ಕೊಟ್ಬಿಟ್ಟಿರ್ತಾರೆ. ಜೂನಿಯರ್ ಇಂಜಿನಿಯರಿಂಗ್ ಎಲೆಕ್ಟ್ರಿಕಲ್ನಲ್ಲಿ ಇಲ್ಲಿ ನೋಡ್ಬೋದು 3 ಇಯರ್ಸ್ ಡಿಪ್ಲೊಮಾ ಇನ್ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡಿದವರು ಈ ಜೂನಿಯರ್ ಇಂಜಿನಿಯರಿಂಗ್ ಎಲೆಕ್ಟ್ರಿಕಲ್ ಈ ಹುದ್ದೆಗಳಿಗೆ ನೀವು ಅಪ್ಲಿಕೇಶನ್ ಹಾಕ್ಬೋದು. ಮತ್ತು ಮ್ಯಾಕ್ಸಿಮಮ್ 25 ವರ್ಷ ವಯಸ್ಸನ್ನು ಕೊಟ್ಟಿರ್ತಾರೆ. ಅದೇ ರೀತಿಯಾಗಿ 2ನೇ ಪೋಸ್ಟ್ ನೋಡ್ಬೋದು ಇಲ್ಲಿ ಜೂನಿಯರ್ ಇಂಜಿನಿಯರಿಂಗ್ ಇದು ಎಲೆಕ್ಟ್ರಾನಿಕ್ಸ್ನಲ್ಲಿ ಟೋಟಲ್ ಆಗಿ ನೋಡ್ಬೋದು ಇಲ್ಲಿ ಇದಕ್ಕೂ ಕೂಡ ಗರಿಷ್ಠ 25 ವರ್ಷ ವಯಸ್ಸು ಕೊಟ್ಟಿರ್ತಾರೆ. ಇಲ್ಲಿ ನೋಡ್ಬೋದು ಸ್ನೇಹಿತರೆ ಇದಕ್ಕೂ ಕೂಡ 3 ಇಯರ್ಸ್ ಡಿಪ್ಲೊಮಾ ಕಂಪ್ಲೀಟ್ ಆಗಿರಬೇಕು ಎಲೆಕ್ಟ್ರಾನಿಕ್ಸ್ ಇಂಜಿನಿಯರ್ ಒಳಗೆ. ಮತ್ತು 3ನೇ ಪೋಸ್ಟ್ ನೋಡ್ಬೋದು ಇಲ್ಲಿ ಜೂನಿಯರ್ ಇಂಜಿನಿಯರಿಂಗ್ ಮೆಕ್ಯಾನಿಕಲ್ನಲ್ಲಿ 3 ಇಯರ್ಸ್ ಡಿಪ್ಲೊಮಾ ಇನ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ 3 ವರ್ಷ ಡಿಪ್ಲೊಮಾ ಕಂಪ್ಲೀಟ್ ಮಾಡಿರಬೇಕು ಮೆಕ್ಯಾನಿಕಲ್ ಇಂಜಿನಿಯರ್ ಒಳಗೆ. ಸ್ನೇಹಿತರೆ ಅದೇ ರೀತಿ ನೋಡ್ಬೋದು ಇಲ್ಲಿ ಜೂನಿಯರ್ ಇಂಜಿನಿಯರಿಂಗ್ ಸಿವಿಲ್ನಲ್ಲಿ 3 ಇಯರ್ಸ್ ಡಿಪ್ಲೊಮಾ ಇನ್ ಸಿವಿಲ್ ಇಂಜಿನಿಯರಿಂಗ್ ಇದರಲ್ಲಿ ಕೂಡ 3 ವರ್ಷ ಡಿಪ್ಲೊಮಾ ಸಿವಿಲ್ ಇಂಜಿನಿಯರಿಂಗ್ ಒಳಗೆ ಕಂಪ್ಲೀಟ್ ಮಾಡಿದವರು ಇದಕ್ಕೆ ಅಪ್ಲಿಕೇಶನ್ ಹಾಕೋರಿ. ಮತ್ತು ಪ್ರೋಗ್ರಾಮಿಂಗ್ ಅಸೋಸಿಯೇಟ್ ಹುದ್ದೆ ನೋಡ್ಬೋದು ಇಲ್ಲಿ 3 ಇಯರ್ಸ್ ಡಿಪ್ಲೊಮಾ ಕಂಪ್ಲೀಟ್ ಮಾಡಿರಬೇಕು. ಕಂಪ್ಯೂಟರ್ ಸೈನ್ಸ್ ಅಥವಾ IT BCA BSc ಈ ಥರ ನೀವು ಕಂಪ್ಲೀಟ್ ಮಾಡಿದ್ದೀರಂದ್ರೆ ಈ ಪ್ರೋಗ್ರಾಮಿಂಗ್ ಅಸೋಸಿಯೇಟ್ ಹುದ್ದೆಗಳಿಗೆ ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು. ಮತ್ತು ಅಸಿಸ್ಟೆಂಟ್ HR ಹುದ್ದೆಗಳಿಗೆ ನೋಡ್ಬೋದು ಇಲ್ಲಿ 3 ಇಯರ್ಸ್ ಗ್ರ್ಯಾಜುಯೇಟ್ ಕಂಪ್ಲೀಟ್ ಮಾಡಿರಬೇಕು BBA ಮತ್ತು BBM ಒಳಗೆ. ಮತ್ತು ಅಸಿಸ್ಟೆಂಟ್ ಕಾರ್ಪೊರೇಟ್ ಹಾಸ್ಪಿಟಲ್ ಒಳಗೆ ನೋಡ್ಬೋದು ಇಲ್ಲಿ ಗ್ರ್ಯಾಜುಯೇಟ್ ಇನ್ ಹೋಟೆಲ್ ಮ್ಯಾನೇಜ್ಮೆಂಟ್ ಅಥವಾ ಈಕ್ವಲೆಂಟ್ ಕ್ವಾಲಿಫಿಕೇಷನ್ ಹೊಂದಿದ್ರೆ ಅಂದ್ರೆ ನೀವು
ಅಸಿಸ್ಟೆಂಟ್ ಹುದ್ದೆಗಳಿಗೆ ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು. ಸ್ನೇಹಿತರೆ ಇಲ್ಲಿ ನೋಡ್ಬೋದು ಜೂನಿಯರ್ ಮೇಂಟೈನರ್ ಎಲೆಕ್ಟ್ರಿಕಲ್ ಒಳ್ಳೆಯಲ್ಲಿ ITI ಕಂಪ್ಲೀಟ್ ಮಾಡಿರಬೇಕು ಮತ್ತು SCVT NCVT ಮತ್ತು SCVT ಸರ್ಟಿಫಿಕೇಟ್ ಹೊಂದಿದ್ರಂದ್ರೆ ಈ ಜೂನಿಯರ್ ಮೇಂಟೈನರ್ ಹುದ್ದೆಗಳಿಗೆ ಇದಕ್ಕೆ ಅಪ್ಲಿಕೇಶನ್ ಹಾಕೋರಿ. ಮತ್ತು ಜೂನಿಯರ್ ಮೇಂಟೈನರ್ ಇದು ಮೆಕ್ಯಾನಿಕಲ್ ಒಳಗೆ ಇಲ್ಲಿ ನೋಡ್ಬೋದು ಇದರಲ್ಲೂ ಕೂಡ ಸೇಮ್ ಅದೇ ರೀತಿಯಾಗಿ ITI ಕಂಪ್ಲೀಟ್ ಮಾಡಿರಬೇಕು ಮತ್ತು NCVT ಮತ್ತು SCVT ಸರ್ಟಿಫಿಕೇಟ್ ಹೊಂದಿರಬೇಕು ವಿತ್ ಪಿಟ್ಟರ್ ಟ್ರೇಡ್ ಸರ್ಟಿಫಿಕೇಟ್ ಹೊಂದಿದ್ದಂದ್ರೆ ಈ ಜೂನಿಯರ್ ಮೇಂಟೈನರ್ ಹುದ್ದೆಗಳಿಗೆ ಇದಕ್ಕೆ ಅಪ್ಲಿಕೇಶನ್ ಹಾಕೋರಿ. ಸ್ನೇಹಿತರೆ ಇಲ್ಲಿ ನೋಡ್ಬೋದು ಇವು ಗರಿಷ್ಠ ವಯಸ್ಸಾಗಿರ್ತೈತಿ. ಈ ಗರಿಷ್ಠ ವಯಸ್ಸು ನೀವು ನೋಡ್ಕೋಬೋದು. ಈ PDF ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಕಿರ್ತೀನಿ, ಅಲ್ಲಿ ಹೋಗಿ ನೀವು ಚೆಕ್ ಮಾಡ್ಕೋಬೋದು. ಚೆಕ್ ಮಾಡ್ಕೊಂಡು ನಿಮ್ಮ ಕ್ಯಾಟಗರಿ ವೈಸ್ ಚೆಕ್ ಮಾಡ್ಕೋರಿ. ಕ್ಯಾಟಗರಿ ವೈಸ್ ಎಷ್ಟೆಷ್ಟು ಕರೆದಿರ್ತಾರೆ ಅಂತ ಚೆಕ್ ಮಾಡ್ಕೊಂಡು ಇದಕ್ಕೆ ಅಪ್ಲಿಕೇಶನ್ ಹಾಕೋರಿ. ಮತ್ತು ವಯಸ್ಸಿನ ಮಿತಿ ನೋಡ್ತಾ ಹೋಗೋದಾದರೆ ಇಲ್ಲಿ ನೋಡ್ಬೋದು SC STದವ್ರಿಗೆ 5 ವರ್ಷ ವಯಸ್ಸಿನ ಸಡಿಲಿಕೆಯನ್ನು ಕೊಟ್ಟಿರ್ತಾರೆ ಮತ್ತು OBCದವ್ರಿಗೆ 3 ವರ್ಷ ಇರ್ತೈತಿ. ಅದೇ ರೀತಿಯಾಗಿ ನೋಡ್ಬೋದು ಎಕ್ಸ್ ಸರ್ವಿಸ್ ಅಂದವ್ರಿಗೆ ಅವರು ಕೂಡ 3 ವರ್ಷ ವಯಸ್ಸಿನ ಸಡಿಲಿಕೆ ಇದಿರ್ತೈತಿ. PWD EWSದವ್ರಿಗೆ 10 ವರ್ಷ ವಯಸ್ಸಿನ ಸಡಿಲಿಕೆಯನ್ನು ಕೊಟ್ಟಿರ್ತಾರೆ ಮತ್ತು PWD OBCದವ್ರಿಗೆ 13 ವರ್ಷ ಇರ್ತೈತಿ ಮತ್ತು PWD SC STದವ್ರಿಗೆ 15 ವರ್ಷ ಈ ರೀತಿಯಾಗಿ ವಯಸ್ಸಿನ ಸಡಿಲಿಕೆಯನ್ನು ಕೊಟ್ಟಿರ್ತಾರೆ. ಮತ್ತು ಕನಿಷ್ಠ 18 ವರ್ಷ ಇದ್ದಿರ್ಬೇಕು. ಇದಕ್ಕೆ ಕನಿಷ್ಠ 18 ವರ್ಷ ವಯಸ್ಸು ಯಾರಿಗಿರ್ತೈತಿ ಅಂಥವ್ರು ಇದಕ್ಕೆ ತಪ್ಪದೇ ಮಿಸ್ ಮಾಡದೆ ಇದಕ್ಕೆ ಅಪ್ಲಿಕೇಶನ್ ಹಾಕೋರಿ. ಮತ್ತು ಸೆಲೆಕ್ಷನ್ ಪ್ರೊಸೆಸ್ ನೋಡ್ತಾ ಹೋಗೋದಾದರೆ ಇಲ್ಲಿ ನೋಡ್ಬೋದು ಮೊದಲು ನಿಮಗೆ CBT ಅಂದರೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರ್ತೈತಿ. ಅದಾದ ನಂತರ ಇಲ್ಲಿ ನೋಡ್ಬೋದು ಅದು ಇಂಗ್ಲೀಷ್ ಹಿಂದಿ ಒಳಗೆ ಮಾತ್ರ ಎಕ್ಸಾಮ್ ಇರ್ತೈತಿ, ಕನ್ನಡ ಇರೋಂಗಿಲ್ಲ. ಇಲ್ಲೇ ನೋಡ್ಕೊಳ್ಳಿ ಸ್ವಲ್ಪ ಸೇರ್ತಿಯಾಗಿ ಯಾವುದೇ ರೀತಿ ಕನ್ನಡ ಎಕ್ಸಾಮ್ ಇರೋಂಗಿಲ್ಲ, ಕೇವಲ ಇಂಗ್ಲೀಷ್ ಮತ್ತು ಹಿಂದಿ ಒಳಗೆ ಮಾತ್ರ ಎಕ್ಸಾಮ್ ಇರ್ತೈತಿ. ಅದು 100 ಕ್ವಶನ್ನ 100 ಮಾರ್ಕ್ಸ ಮತ್ತು ಒಂದು ಕ್ವಶನಕ್ಕೆ 1 ಮಾರ್ಕ್ಸ್ ಇರ್ತೈತಿ. ಯಾವುದೇ ರೀತಿಯಾಗಿ ನೆಗೆಟಿವ್ ಮಾರ್ಕಿಂಗ್ ಇಡೋಂಗಿಲ್ಲ. ಮತ್ತು ಟೈಮಿಂಗ್ ನೋಡ್ಬೋದು ಇಲ್ಲಿ 90 ನಿಮಿಷ ನಿಮಗೆ ಟೈಮಿಂಗ್ ಇರ್ತೈತಿ. ಇದು ಮತ್ತು CBT ಇರ್ತೈತಿ, ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರ್ತೈತಿ ಮತ್ತು ಮೆಡಿಕಲ್ ಎಕ್ಸಾಮಿನೇಷನು ಎಲ್ಲ ರೀತಿ ಚೆಕ್ ಮಾಡ್ತಿರ್ತಾರೆ. ಮತ್ತು ಇಲ್ಲಿ ನೋಡ್ಬೋದು ಎಕ್ಸಾಮಿನೇಷನ್ ಸೆಂಟರ್ ನೋಡ್ತಾ ಹೋಗೋದಾದರೆ ಸ್ನೇಹಿತರೆ ಇಲ್ಲಿ ನೋಡ್ಬೋದು ದಿಲ್ಲಿ, ಲಕ್ನೋ, ಅಹಮದಾಬಾದ್, ಭೋಪಾಲ್, ಮುಂಬೈ, ಕೋಲ್ಕತ್ತಾ, ಭುವನೇಶ್ವರ್, ಹೈದರಾಬಾದ್, ಬೆಂಗಳೂರು ಆ್ಯಂಡ್ ಚೆನ್ನೈ ಈ ರೀತಿಯಾಗಿ ಎಕ್ಸಾಮ್ ಸೆಂಟರ್ ಇರ್ತವೆ. ನೀವು ಅಪ್ಲಿಕೇಶನ್ ಹಾಕೋ ಮುಂದೆ ನಮ್ಮ ಕರ್ನಾಟಕದ ಬೆಂಗಳೂರು, ಕೋಲ್ಕತ್ತಾ ಇವುಗಳನ್ನ ಸಮೀಪ ಮಾಡ್ಕೊಂಡು ಇದಕ್ಕೆ ಅಪ್ಲಿಕೇಶನ್ ಹಾಕೋರಿ. ಮತ್ತು ಯಾಕಂದರೆ ಎಕ್ಸಾಮಿನೇಷನ್ ದೂರ ಬಂದಂದ್ರೆ ಹೋಗೋಕ್ಕಾಗಂಗಿಲ್ಲ. ಅದಕ್ಕಾಗಿ ನೀವು ಅಪ್ಲಿಕೇಶನ್ ಹಾಕೋ ಮುಂದೆ ಸೇರ್ತಿಯಾಗಿ ನೋಡ್ಕೊಂಡು ಇದಕ್ಕೆ ಅಪ್ಲಿಕೇಶನ್ ಹಾಕೋರಿ. ಮತ್ತು ಸ್ನೇಹಿತರೆ ಅಪ್ಲಿಕೇಶನ್ ಹಾಕೋಕೆ ಅಪ್ಲಿಕೇಶನ್ ಚಾರ್ಜಸ್ ನೋಡ್ತಾ ಹೋಗೋದಾದರೆ ಇಲ್ಲಿ ನೋಡ್ಬೋದು UR OBC EWS ಎಕ್ಸ್ ಸರ್ವಿಸ್ ಬಂದವ್ರಿಗೆ 1,000 ರೂಪಾಯಿ ನಿಮಗೆ ಅಪ್ಲಿಕೇಶನ್ ಚಾರ್ಜಸ್ ಇರ್ತೈತಿ. ಪ್ಲಸ್ GST ಅಂದರೆ GST ಇನ್ಕ್ಲೂಡ್ ಆಗಿ ನಿಮಗೆ 1,000 ರೂಪಾಯಿ ನಿಮಗೆ ಅಪ್ಲಿಕೇಶನ್ ಚಾರ್ಜಸ್ ಇರ್ತೈತಿ. ಮತ್ತು SC ST PWD ವರ್ಗದವ್ರಿಗೆ ನಿಮಗೆ ಯಾವುದೇ ರೀತಿಯಾಗಿ ಅಪ್ಲಿಕೇಶನ್ ಚಾರ್ಜಸ್ ಇರುವುದಿಲ್ಲ, ನಿಮಗೆ ಶುಲ್ಕ ವಿನಾಯಿತಿಯನ್ನು ಕೊಟ್ಟಿರ್ತಾರೆ. ಮತ್ತು ಸ್ನೇಹಿತರೆ ಇದು ಅಪ್ಲಿಕೇಶನ್ ಡೇಟ್ ಈಗಾಗಲೇ ಸ್ಟಾರ್ಟ್ ಆಗಿರುವುದರಿಂದ ಇದಕ್ಕೆ ಯಾರು ಅಪ್ಲಿಕೇಶನ್ ಹಾಕ್ತಿರಲ್ಲ ಇಲ್ಲಿ ನೋಡ್ಬೋದು ಅವ್ರ ಅಫಿಷಿಯಲ್ ಅಪ್ಲೈ ಲಿಂಕ್ ಆಗಿರ್ತೈತಿ. ಈ ಅಪ್ಲೈ ಲಿಂಕನ್ನು ಉಪಯೋಗ ಮಾಡ್ಕೊಂಡು ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು. ಮತ್ತು ಸ್ನೇಹಿತರೆ ಈ ಅಪ್ಲೈ ಲಿಂಕ್ ನಮ್ಮ ಗೌರ್ಮೆಂಟ್ ಜಾಬ್ ಅಪ್ಲೈ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಕಿರ್ತೀನೋ ಅಲ್ಲಿ ಹೋಗಿ ನೀವು ಕ್ಲಿಕ್ ಮಾಡ್ಕೊಂಡು ಇದಕ್ಕೆ ಅಪ್ಲಿಕೇಶನ್ ಹಾಕೋರಿ. ಮತ್ತು ನಮ್ಮ ಟೆಲಿಗ್ರಾಮ್ ಚಾನಲ್ ಲಿಂಕನ್ನು ನಮ್ಮ ಯೂಟ್ಯೂಬ್ ಚಾನಲ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನೋ ಅಲ್ಲಿ ಹೋಗಿ ನೀವು ಜಾಯ್ನ್ ಆಗ್ಬೋದು. ಮತ್ತು ಸ್ನೇಹಿತರೆ ನಮ್ಮ ಫೇಸ್ಬುಕ್ ಅಕೌಂಟ್ ಯಾರು ಫಾಲೋ ಮಾಡಿಲ್ಲ ಅವರು ದಯವಿಟ್ಟು ಫಾಲೋ ಮಾಡಿರಿ. ಅದರಲ್ಲಿ ಕೂಡ ಇಂಪಾರ್ಟೆಂಟ್ ನೋಟ್ಸ್ಗಳನ್ನು ಹಾಕ್ತಾ ಇರ್ತಾನೆ. ಅದರ ಲಿಂಕ್ ಕೂಡ ನಮ್ಮ ಯೂಟ್ಯೂಬ್ ಚಾನಲ್ ಡಿಸ್ಕ್ರಿಪ್ಷನಲ್ಲಿ ಇದ್ದಿರ್ತೈತಿ, ಅಲ್ಲಿ ಹೋಗಿ ನೀವು ಫಾಲೋ ಮಾಡ್ಕೋಬೋದು ಸ್ನೇಹಿತರೆ.